ಈಗ ಸ್ವತಃ ಹಸುವಿನ ಮಾಲೀಕರಾಗಿರುವಂಥ ಕರ್ಣ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮುಖ್ಯವಾಗಿ ಇವತ್ತು ಬೆಳಗ್ಗೆ ಏನಾಯ್ತು ಅಂತ ಹೇಳಿ, ಯಾವ ರೀತಿ ಇತ್ತು ಬೆಳಗ್ಗೆ ದೃಶ್ಯಾವಳಿ ಅಂತ? ರಾತ್ರಿ ಮೇವೆಲ್ಲ ಹಾಕ್ಬಿಟ್ಟು ಹಸುಗಳ ನೆಟ್ಟಿಗೆ ಕಟ್ ಹಾಕ್ಬಿಟ್ಟು ಯಾವಾಗಲೂ ಊಟ ಮಾಡ್ಕೊಂಬಂದು ಒಂದ್ಸತಿ ಹಸುಗಳು ನೋಡ್ಕೊಂಡೇ ಹೋಗೋದು ನಾನು. ನೋಡ್ಕೊಂಡು ಹೋಗಿ ಮಲಗಿದೆ. ಪಕ್ಕದಲ್ಲಿ ದಂಡುಮಾರಿಯಮ್ಮ ದೇವಸ್ಥಾನ ಇದೆ. ಆ ದೇವಸ್ಥಾನ ಹಿಂಭಾಗ ಕಟ್ಟೋದು ನಾವು. ಹಸು ಆಚೆ ಕಟ್ತೀವಿ, ಅದು ನಿಜ, ಸುಳ್ಳು ಹೇಳಕ್ ಹೋಗ್ಬಿಡ್ತು. ನೋಡೋರ್ ಕಣ್ಣು ಇವ್ನು ಆಚೆ ಕಟ್ತಾನೆ ಅಂತ 4 ದಿವಸ ನಮ್ದು ಸುಳ್ಳು ಆಗ್ಬಿಡ್ತು. ಆಚೆ ಕಟ್ತೀನಿ. ಯಾಕೆ ಕಟ್ತೀನಿ ಅಂದ್ರೆ ಹಸ ಅಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಟೈಮಲ್ಲಿ ಹಸ ಹೊಡ್ಕೊಂಬಂದು ಹಾಲು ಕರೆಯಕ್ಕೆ ಆಗಲ್ಲ. ವೆಹಿಕಲ್ಸ್ಗಳು ತಗೊಂಬಂದು ನಿಲ್ಲಿಸ್ಬಿಡ್ತಾರೆ. ಹೌದು. ಅಲ್ಲಿ ಅದು ಬಂದ್ಬಿಟ್ಟು ನಮ್ಮ ತಾತ ಕಾಲದಿಂದ ಡೇರಿನೇ. ನನ್ನ ತಾತ ಆದ್ಮೇಲೆ ನಮ್ಮ ಅಪ್ಪ ಆದ್ಮೇಲೆ ನಾನು. ನನಗೆ ಇವಾಗ 56 ವಯಸ್ಸಾಗೈತೆ. ಇದು 3 ತಲೆಯಿಂದ ಬರ್ತಾ ಇದೆ. ಈ ನಡುವೆ ಆ ಜಾಗ ಖಾಲಿ ಮಾಡು. ಇಲ್ಲಿ ನಮ್ಮ ದೇವಸ್ಥಾನ ಹಿಂದ್ಭಾಗ ನಾವು ಕಟ್ಟಿದೀವಿ. ದಂಡುಮಾರಿಯಮ್ಮ ದೇವಸ್ಥಾನ ಹಿಂದ್ಭಾಗ ನಾವು ಕಟ್ಟಿದೀವಿ. ದೇವಸ್ಥಾನವ್ರು ಏನು ಅಬ್ಜೆಕ್ಷನ್ ಇಲ್ಲ, ಏನಿಲ್ಲ. ಅಲ್ಲಿರೋ ಸಾಹೇಬ್ರು ಏನು ಅಬ್ಜೆಕ್ಷನ್ ಇಲ್ಲ. ಕರ್ಣ ದೂದ್ ಬೇಜ್ರೆ ಯಾರೇ ಅಂತಾರೆ. ಎಲ್ಲ ಅಣ್ಣ ತಮ್ಮ ತರಾನೇ ಇದ್ದೀವಿ ನಾವು. ಸೆಂಟ್ರಲ್ಲಿ ಬಂದ್ಬಿಟ್ಟು ಇವಾಗ ಲೀಡರ್ಶಿಪ್, ಲೀಡರ್ಗಳು ಬೆಳವಣಿಗೆ ಆಗ್ತಾರೆ. ಅಲ್ಲಿ ಒಂದು ಬಿಸ್ನರಿ ವಾಟ್ರು ಟ್ಯಾಂಕ್ ಓಪನ್ ಆಯ್ತು. ನಾನು ಹೇಳ್ದೆ ಪಕ್ಕದಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಇದೆ. ಕಾಂಪೌಂಡ್ ದೊಡ್ಡದಾಗಿ ಇದೆ ಸರ್. ನಾನು ಹೇಳಿದ್ದೀನಿ ನನ್ನ ಹೊಟ್ಟೆಗೆ ಮಣ್ಣಾಗಬೇಡಿ, ಇಲ್ಲಿ ಹಸ ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ, ಹಾಲು ಕರಿತಾ ಇದ್ದೀನಿ, ಏನು ನನ್ನ ಹೊಟ್ಟೆಗೆ ಮಣ್ಣಾಗಬೇಡಿ, ಅಲ್ಲಿ ಇದು ಮಾಡ್ಕೊಳ್ಳಿ ಅಂದ್ರೆ ಅಲ್ಲಿ ಶಲ್ವಾ ಸಾದಿಕ್ ಅಂತ. ಇಲ್ಲಪ್ಪ ನಿಜ, ಅವ್ನು ಕೇಳಿದ್ರೆ ನಿಜ ಇರಬೇಕು. ಇಲ್ಲ ಇಲ್ಲೇ ಕಟ್ಟಕ್ಕೆ ಹೇಳವ್ರೆ ಅಂದ್ರು. ಜಮೀರ್ ಸಾಹೇಬ್ರು ಹೇಳಿದ್ರು, ಇಲ್ಲ ಬೇರೆ ಯಾರಾದ್ರೂ ಹೇಳಿದ್ರು ಗೊತ್ತಿಲ್ಲ. ಇಲ್ಲೇ ಕಟ್ಟಬೇಕಂತ ಆಟ ಮಾಡಿ ಅಲ್ಲೇ ಕಟ್ಟಿದ್ರು. ಹಸುಗಳು ಸ್ವಲ್ಪ ಜರ್ಸ್ಕೊಂಡ್ರಿ. ಇವ್ರು ಆಟ ಮಾಡಿ ಕಟ್ಟಿದಾಗ ನಾವು ಏನಕ್ಕೆ, ನಮ್ಮ ತಾತ ಕಾಲದಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ನಾವು ಏನಕ್ಕೆ ಎದ್ರಕೊಂಡು ಹೋಗ್ಬೇಕು? ಕಳ್ತನ ಮಾಡಿದೀವ? ಇಲ್ಲ. ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೀವಿ. ಅಲ್ಲಿ ಇರುವ ಜನಗೆ ಕೇಳಿ, ಅಲ್ಲಿರೋ ಮುಸ್ಲಿಮನಿಗೆ ಕೇಳಿ, ನೀಟ್ ರಕ್ತಪ್ಪ ಕ್ಲೀನ್ಸ್ ಹಿಂಗ್ ಹೊಡ್ಕೊಂಡು ಹೋಗಿ ಸಗಣಿ ಹಾಕ್ಬಿಟ್ರು ಗೋಬರಿ ಉಟಾರೆ ಅಂತಾರೆ, ಬೈತಾರೆ ಒಬ್ರು. ನಮ್ಮ ಸ ಹಾಕಿರೋ ಸಗಣಿ ಹಾಕಿ ನಾನೇ ಎತ್ಬೇಕು. ಹೌದು, ನಮ್ಮ ಸ ಹಾಕಿರೋ ಅವ್ರ ಮನೆ ಮುಂದೆ ಊಟದ್ದು ಬೈ ಎತ್ತೋದು ನಾನು. ಈ ನಡುವೆ ಬಂದ್ಬಿಟ್ಟು ಈ ತರ ತಾಪತ್ರ ಆಯ್ತಾಯ್ತು. ಇವಾಗ ಮೊನ್ನೆ ಒಂದು 6 ತಿಂಗಳ ಬ್ಯಾಕು ವೆಟರ್ನರಿ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಬಂದ್ಬಿಟ್ಟು ಹೋರಾಟ ಆಯ್ತು. ಪವರ್ ಟಿವಿ ಎಲ್ಲ ಬಂದಿತ್ತು, ಎಲ್ಲ ಚಾನಲ್ ಬಂದಿತ್ತು, ಹೋರಾಟ ಆಯ್ತು ಒಗ್ಬೋರ್ಡ್ಗೆ ಸೇರಿಸ್ಬೇಕು ಅಂತ. ಅದು ದಾನ ಕೊಟ್ಟಿರೋ ಜಾಗ. ಅದು ಗೌರ್ಮೆಂಟ್ ಜಾಗ ಅಲ್ಲ, ಕಾರ್ಪೊರೇಷನ್ ಜಾಗ ಅಲ್ಲ, ರಾವ್ ಅಂತ ಒಬ್ರು ದಾನ ಕೊಟ್ಟಿರೋ ಜಾಗ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಐತೆ. ಆ ಜಾಗದಲ್ಲಿ ಬಂದ್ಬಿಟ್ಟು ಇಲ್ಲಿ ಹಸುಗಳು ಯಾವುದು ಬರ್ತಾ ಇಲ್ಲ, ಇಲ್ಲಿ ನಮ್ಗೆ ಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ರು. ಒಂದು ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರ್ತದೆ, ನಮ್ಗೆ ಎತ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾವ ಆಂಬುಲೆನ್ಸ್ ಬರ್ತದೆ? ಒಂದು ತಾಯಿ ಸೆತ್ತೋದ್ರೆ ಹಾಲು ಕೊಡೋ ಜೀವ ಯಾರು? ಹಸು. ಯಾರು? ಯಾವ ವೆಹಿಕಲ್ ಯಾವ್ದು ಬರುತ್ತೆ ಅಂತ ಹಸುಗಳಿಗೆ ಅಂತ ಯಾವ್ದು ಬರ್ತದೆ? ಆ ಜಾಗಕ್ಕೆ ಹೋರಾಡಿದ ತಪ್ಪಿಲ್ಲ ಇದರಲ್ಲಿ. ಹೇಳಿ ಸ್ವಾಮಿ ನೀವೇ, ಹೋರಾಡಿದ ತಪ್ಪ? ಅದಕ್ಕೆ ಹಸು ಮಾಲೀಕರಲ್ಲ, ನಾನು ಒಬ್ಬನೇ ಅಲ್ಲ, ನಾನೇ ಜಾಣತನ ಅಂತ ಮಾತಾಡಲ್ಲ. ಹಸು ಮಾಲೀಕರು ಎಲ್ಲ ಒಗ್ಗಟ್ಟಾಗಿ ಸೇರಿದ್ರು. ಆದ್ರೆ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಎದುರಿಸಿತ್ತು. ಮಾತು ಏನಂತ ಎದುರಿಸಿದ್ರು? ಒಳಗಡೆ ಹಾಕಿ ಕಲ್ಸ್ಬಿಡ್ತೀನಿ, ಆಚೆ ನಡಿ. ಯಾರು? ಡಿಪಾರ್ಟ್ಮೆಂಟ್ ಒಬ್ಬೊಬ್ರಿಗೆ ಎದುರಿಸಿದ್ರು. ಅರ್ಧ ಜನ ಕಾಂಪೌಂಡ್ ಆಚೆ ನಿಂತ್ರಿ, ಗೇಟ್ ಹಾಕ್ಬಿಟ್ರು. ಕಾಂಪೌಂಡ್ ಜಂಪ್ ಮಾಡಿ ಒಳಗಡೆ ಬಂದ ಮಸ್ಗುಲ್ಲ ಕಟ್ಕೊಂಡು ನಮ್ ಸ್ನೇಹಿತರು ಕಾಟನ್ ಪಟ್ಟಿ ಅವರು, ಆಮೇಲೆ ಇದು ಅಗ್ರವರ, ಗಿರಿಪರ, ಇಂಥ ಜಾಗದಲ್ಲಿ ಇರೋರೆಲ್ಲ ಪಾರ್ವತಿ ಪರ ಕ್ಲಾಸ್ ಪಾಳೆಲ್ಲ ಬಂದಿದ್ರು. ಎಲ್ಲ ಆಚೆನೆ ಇಂಥವ್ರೆ ಸ್ವಾಮಿ. ಸ್ವಲ್ಪ ಜನ ಒಳಗಡೆ ಇರೋದು. ಡಿಪಾರ್ಟ್ಮೆಂಟ್ ಹಂಗೆ ಎದುರಿಸಿ ಇದು ಮಾಡಿದ್ರು. ಆಯ್ತು, ಅದು 6 ತಿಂಗಳ ಮುಂಚೆ ಆಗೋಯ್ತು. ಸರಿ, ಅದು ಕೇಸ್ ನಡೀತಾ ಇದೆ. ಕಂಪ್ಲೇಂಟ್ ಮಾಡಿದ್ರ ನೀವು? ಕಂಪ್ಲೇಂಟ್ ಮಾಡಿ ಎಲ್ಲ ಕೇಸ್ ನಡೀತಾ ಇದೆ. ದಾನ ಕೊಟ್ರಲ್ಲ ಅವ್ರ ಮೊಮ್ಮಗ, 3 ತಲೆ ಆಗಿ ಮೊಮ್ಮಗ, ಅವ್ರು ಬಂದಿದ್ರು. ಅದಕ್ಕೆ ಇಲ್ಲ ದಾನ ಕೊಟ್ಟಿರೋ ಜಾಗ ಇದೆ ಅಂತ
ಇವ್ರಿ ಬಂದ್ಬಿಟ್ಟು ಈ ತರ ಮಾಡಿದ್ರಿಂದ ನಾವು ಅಲ್ಲಿ ಇವಾಗ ಹಸು ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಹಸು ಜೀವ ಉಳಿಸ್ಬೇಕಂದ್ರೆ ಆ ಸಿಟಿ ಒಳಗೆ ಹಾಸ್ಪಿಟ್ಲ್ ಬೇರೆ ಯಾವ್ದಿಲ್ಲ ನಮಗೆ ಹತ್ರ. ಹಾ ಹೌದು ಹೌದು. ಈ ಶಿವಾಜಿನಗರ ಬರ್ಬೇಕು. ಹಾ ಶಿವಾಜಿನಗರ ಬಿಟ್ರೆ ಇಲ್ಲಿ ಹೆಬ್ಬಾಳ ಅಷ್ಟು ದೊಡ್ಡ ಜಾಗನ ಬಂದ್ಬಿಟ್ಟು ಹೆಂಗ್ ಸರ್ ಬಿಡಕ್ಕೆ ಸಾಧ್ಯ ಆಗುತ್ತಾ? ಆಗಲ್ಲ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿ ಇದು ಮಾಡಿದಕ್ಕೆ ಇವಾಗ ಎಲ್ಲ ಜನಗಳು ಏನ್ ಹೇಳ್ತಾರೆ, ನೀನು ಹೋರಾಟ ಮಾಡಿದಕ್ಕೆ ನಿಮ್ಮ ಹಸುಗಳನ್ನ ಗುರಿ ಇಟ್ಟು ಈ ತರ ಮಾಡವರೆ ಅಂತ ಹೇಳ್ತವ್ರೆ. ಇವಾಗ ಪಬ್ಲಿಕ್ ಹೇಳೋದ್ರಿಂದ ನನಗೆ ಒಂದು ಅನುಮಾನ ಬರ್ತದೆ, ಓ ನಾವು ಮಾಡಿದ್ದು ಅವತ್ತು ಮಾಡಿದ್ರಿಂದ ಇವಾಗ ಈ ತರ ಮಾಡ್ತವ್ರ ಅಂತ ನನಗೆ ಅನುಮಾನ ಬರ್ತದೆ. ಅಲ್ಲ, ಇವಾಗ ನೀವು ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ನಾವು ಪ್ರತಿಭಟನೆ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರುವಂತದ್ದು. ಈಗ ನೀವೊಬ್ಬರೇ ಪ್ರತಿಭಟನೆ ಮಾಡ್ಲಿಲ್ಲ, ಅವತ್ತು ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಯಾಕೆ ಕರ್ಣನ ಹಸುಗಳೇ ಬೇಕಾಗಿತ್ತು ಅಂತ? ಕರ್ಣನ ಹಸುಗಳೇ ಬೇಕಾಗಿದ್ದಂದ್ರೆ ಬೇರೆ ಹಸುನವರದೆಲ್ಲ ಬೇರೆ ಕಡೆ ಐತೆ, ದೂರ ಐತೆ. ದೂರ ನಂದಿರೋದು ಅಲ್ಲಿ ಹತ್ರ ಆನಂದಪುರ ಮನೆ ನಂದು, ಗಂಡು ಮರಿಯಮ್ಮ ದೇವಸ್ಥಾನ ಮನೆ. ಹಸುಗಳು ಒಳಗಡೆನೆ ದನಿನ ಹಾಸ್ಪಿಟ್ಲ್ ಒಳಗೆ ಕಟ್ಟೋದು, ಅಗ್ಲತ್ತು ವಾತಾವರಣ ಚೆನ್ನಾಗಿದೆ, ಓಡಾಡಕ್ಕೆ. ನಮ್ದು ಮನೆ ಚಿಕ್ಕದು, ಹಸುಗೆ ಏನ್ ಮನ್ಸಿನಿಗೆ ಪಾರ್ಕ್ ಬೇಕಾ ವಾಕಿಂಗ್ಗೆ, ಹಸುಗ್ ಬೇಡವಾ? ಕರೆಕ್ಟ್. ದಾನ ಕೊಟ್ಟಿರೋ ಸರ್ ಅದು ಜಾಗ, ಅದ್ರಲ್ಲಿ ಹಸ ಬಿಡ್ಬೇಡ್ದ? ಹೇಳಿ ನೀವೇ, ತಪ್ಪಿದ್ರೆ ಏನಾದ್ರೆ ಹೇಳಿ, ಇಲ್ಲ ಮಾಡಿದ ತಪ್ಪು ಅಂತ ಹೇಳಿ. ಹೌದೌದು.